ಸಂವಿಧಾನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಕೊಟ್ಟಿರ್ತಕ್ಕಂಥ ಹಕ್ಕುಗಳು ಮತ್ತು ಜವಾಬ್ದಾರಿಗಳನ್ನ ಅದರಲ್ಲಿ ನಮೂದು ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ನಮ್ಗೇನು ಹಕ್ಕು ಸಿಗ್ತದೆ, ನಮ್ಗೇನು ಜವಾಬ್ದಾರಿ ಸಿಗ್ತದೆ, ಇವೆಲ್ಲವೂ ಕೂಡ ಈ ಸಂವಿಧಾನದಲ್ಲಿ ಅಡಕ ಆಗಿದ್ದಾವೆ. ಅದಕ್ಕೋಸ್ಕರ ನಮ್ಮ ಸರ್ಕಾರ ಬಂದ ಮೇಲೆ ನಾವೆಲ್ಲ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡೋದು. ಇಡೀ ಸಂವಿಧಾನದ ಸಾರಾಂಶ ಪೀಠಿಕೆಯಲ್ಲಿ ಅಳವಡಿಸಿದ್ದೀವಿ ನಾವು. ನಾವಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಳವಡಿಸಿರ್ತಕ್ಕಂಥದ್ದು. ಪೀಠಿಗೆ ಗೊತ್ತಾದ್ರೆ ಸಂವಿಧಾನ ಗೊತ್ತಾಗಲಿಕ್ಕೆ ಸಾಧ್ಯ ಆಗ್ತದೆ. ನಾನು ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ಪ್ರತಿಯೊಬ್ಬರು ಕೂಡ ನೀವೆಲ್ಲ ವಿದ್ಯಾವಂತರು, ಪ್ರತಿಯೊಬ್ಬರು ಕೂಡ ಸಂವಿಧಾನವನ್ನ ಓದ್ಕೋಬೇಕು, ಸಮಾಜದಲ್ಲಿ ಜವಾಬ್ದಾರಿಯುತವಾಗಿ ಮಾಡಬೇಕು. ಅದಕ್ಕಿಂತ ಬಹಳ ಮುಖ್ಯವಾಗಿ ನೀವೆಲ್ಲರೂ ಕೂಡ ಮಾನವರಾಗಿ ಬಾಳ್ತಕ್ಕಂಥದ್ದನ್ನ ಕಲ್ತ್ಕೋಬೇಕು. ವೈಚಾರಿಕವಾಗಿ ವಿಚಾರ ಮಾಡತಕ್ಕಂಥದ್ದನ್ನ ಕಲ್ತ್ಕೋಬೇಕು. ವೈಜ್ಞಾನಿಕವಾಗಿ ವಿಚಾರ ಮಾಡತಕ್ಕಂಥದ್ದನ್ನ ಕಲ್ತ್ಕೋಬೇಕು. ಮುಂದಿನ ಪೀಳಿಗೆ ಇದೆಯಲ್ಲ, ಆ ಪೀಳಿಗೆಗೂ ಕೂಡ ಇದನ್ನ ಕಲಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಶಿಕ್ಷಣ ಅಂತಂದ್ರೆ ಬರೀ ಓದೋದು ಬರೆಯೋದು ಕಲಿಯೋದಲ್ಲ. ಶಿಕ್ಷಣ ಅಂತಂದ್ರೆ ಸಮಾಜಮುಖಿಯಾಗಿರ್ತಕ್ಕಂಥ ಶಿಕ್ಷಣ ಇದೆ. ನಾನು ಇಲ್ಲಿ ಇರ್ತಕ್ಕಂಥ ಓದಕರು ಹೇಳ್ತೀನಿ, ನೀವು ಬರೀ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥದ್ದು ಅಷ್ಟೇ ಹೇಳೋದು ಸಾಧ್ಯ. ಜೀವನ ಕ್ರಮವನ್ನು ಕೂಡ ಹೇಳ್ಕೊಡು, ಜೀವನದ ತತ್ವಗಳನ್ನು ಕೂಡ ಹೇಳ್ಕೊಡು. ಅದು ಹೇಳೋದ್ರಲ್ಲಿ ಮಾತ್ರ ಸಾಧ್ಯ ಆಗ್ತದೆ. ವೈಚಾರಿಕತೆ ಇಲ್ಲದ ಏನ್ ಪ್ರಯೋಜನ? ನಾವು ಶಿಕ್ಷಣ ಪಡ್ಕೊಂಡು ಜಾತಿ ಮಾಡಕ್ ಶುರು ಮಾಡಿದ್ರೆ ಏನ್ ಪ್ರಯೋಜನ? ಶಿಕ್ಷಣ ಪಡ್ಕೊಂಡು ನಾವು ಮೌಢ್ಯಗಳನ್ನು ಆಚರಣೆ ಮಾಡ್ತಿದ್ರೆ ಏನ್ ಪ್ರಯೋಜನ? ಅದಕ್ಕೋಸ್ಕರ ವೈಚಾರಿಕತೆ ಇರ್ತಕ್ಕಂಥ, ವೈಜ್ಞಾನಿಕತೆ ಇರ್ತಕ್ಕಂಥ ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದಕ್ಕೋಸ್ಕರ ನಾವೆಲ್ಲ ಮೂಲಭೂತ ಸೌಕರ್ಯಗಳನ್ನ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಮೈಸೂರಿನಲ್ಲಿ ಇನ್ನೂ ಏನೇನು ಅಗತ್ಯಗಳಿದ್ದಾವೆ, ಆ ಅಗತ್ಯಗಳನ್ನ ಪೂರೈಸತಕ್ಕಂಥ ಕೆಲಸವನ್ನ ಈ ಅವಧಿಯಲ್ಲಿ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಯಾಕಂತಂದ್ರೆ ಈ ಮೈಸೂರು ಯೂನಿವರ್ಸಿಟಿ ಆದಂತೆ ಇಲ್ಲಿ ಕೆಂಪಾಜಮ್ಮಣ್ಣಿ ಅವರು ಈ ಕಾಲೇಜನ್ನ ಪ್ರಾರಂಭ ಮಾಡಿದ್ರು. ನೀವು ತಿಳ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ನಾನು. ಕೆಂಪಾಜಮ್ಮಣ್ಣಿ ಮೈಸೂರಿನ ಮಹಾರಾಣಿಯಾಗಿದ್ರು 1917ನೇ ಇಸ್ವಿ. 1917ನೇ ಇಸ್ವಿಯಲ್ಲಿ ಈ ಕಾಲೇಜ್ ಪ್ರಾರಂಭ ಆದದ್ದು. ಈಗಾಗಲೇ 100 ವರ್ಷ ತುಂಬಿ ಮುಂದೆ ಹೋಗ್ಬಿಟ್ಟಿದೆ. 107 ವರ್ಷ ಆಗ್ತದೆ. 107 ವರ್ಷ ಆಗಿದೆ ಕಾಲೇಜ್ ಪ್ರಾರಂಭ ಆಗಿ. ಇದು ಮಹಾರಾಜಸ್ ಕಾಲೇಜು, ಯುನಿವರ್ಸಿಟಿ ಕಾಲೇಜ್ ಅವೆಲ್ಲ ಮಹಾರಾಜರೇ ಮಾಡಿದಂತ ಕಾಲೇಜು. ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರಿನಲ್ಲಿ ಶಿಕ್ಷಣ ಬೆಳೀಲಿಕ್ಕೆ ಕಾರಣಕರ್ತರು. ಕೆಂಪಾಜಮ್ಮಣ್ಣಿ ಅವರು ಕೂಡ ಕಾರ್ಯಕರ್ತರು ಅಂತಕ್ಕಂಥದ್ದನ್ನು ಇವತ್ತು ಸ್ಮರಿಸ್ಕೃತ ಮೈಸೂರು ನಗರಕ್ಕೆ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದನ್ನ ಕರ್ತವ್ಯ, ಆ ಕರ್ತವ್ಯವನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಈ ಕೆಲಸ ಹಾಸ್ಟೆಲ್ 24 ತಿಂಗಳಲ್ಲಿ ಮುಗಿಬೇಕು ಅಂತ ಹೇಳಿದ್ವಿ. 24 ತಿಂಗಳಲ್ಲಿ ಮುಗಿಬೇಕು ಅಂತ ಹೇಳಿದ್ದೀವಿ. ಕಾಲೇಜನ್ನು ಕೂಡ ಆದಷ್ಟು ಅಂತಕ್ಕಂಥದ್ದನ್ನು ಕೂಡ ಮಾಡಿದ್ದೀವಿ. ಅದರಿಂದ ಅವಧಿನಲ್ಲೇ ಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನೀವು ಇಲ್ಲಿ ಮೀನುವೈ
ಹಾಸ್ಟೆಲ್ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿದ್ವಿ, ಅರ್ಜಿನೂ ಕೂಡ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಸರ್ಕಾರ ಕೂಡಲೇ ಗಮನ ಹರಿಸ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮ್ಗೆಲ್ಲ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.